ಓಕೆ, ಸೊ ನೀವು ಈ ಚಿತ್ರದಲ್ಲಿ ಹಣೆ ಹಾಡು ತಮ್ನಮ್ನ ಉಪಯೋಗಿಸಿದ್ದೀರಾ. ಅದು ಯಾವ ಸಂದರ್ಭದಲ್ಲಿ ಬರುತ್ತೆ, ಹೆಂಗೆ ಅಂದರೆ ನೀವೇ ಹೇಳಬೇಕು. ಆಮೇಲೆ ನೀವು ಸ್ವಲ್ಪ ಆ ಹಾಡನ್ನ ಹಾಡಿದರೆ ಚೆನ್ನಾಗಿರುತ್ತೆ ಅಂತ ಅಲ್ವಾ? ಹಾಡಿ. ತಮ್ ನಮ್ ಮನಸ್ಸು ಮಿಡಿಯುತ್ತಿದೆ, ಸೋತಿದ್ದೆ. ನಾನು ತುಂಬ ಒಳ್ಳೆ ಹಾಡು ಮಾಡಲ್ಲ, ತುಂಬ ಕೆಟ್ಟದಾಗಿ ಹಾಡ್ತೀನಿ ನಾನು. ಈ ಹಾಡನ್ನ ಮತ್ತೆ ನಾವು ರಿಅರೇಂಜ್ ಮಾಡಿ ನಮ್ಮ ಚಿತ್ರದಲ್ಲಿ ಹಾಕಿದ್ದೀವಿ ಅಂದರೆ ಅದಕ್ಕೆ ಬರೀ ಒಂದೇ ಒಂದು ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ನಮ್ಮ ಡೈರೆಕ್ಟರ್ ಇದ್ದಿದ್ರೆ ಅವರು ಇದಕ್ಕೆ ಒಳ್ಳೆ ಉತ್ತರ ಕೊಡ್ತಾಯಿದ್ರು. ಯಾಕೆಂದರೆ ಆ್ಯಸ್ ಐ ಥಿಂಕ್ ಇಟ್ ಹ್ಯಾಸ್ ಬಿನ್ ಒನ್ ಆಫ್ ದ, ಯಾಕೆಂದರೆ ಸಿನಿಮಾ ಮತ್ತೆ 70s ಹೋಗುತ್ತೆ. ಓಕೆ, ಆ್ಯಂಡ್ ಈ ಹಾಡು ಅಂದರೆ ನಿಜವಾಗ್ಲೂ ಎಲ್ಲರ ಮನಸ್ಸಿಗೆ ತುಂಬ ಹತ್ತಿರ ಆಗಿರೋದು. ಆ ತಮ್ನಮ್ ಇದೆ ಅಲ್ವಾ, ಇಟ್ ಈಸ್ ಲೈಕ್ ಅ ಎಕ್ಸ್ಪ್ರೆಷನ್ ಯುನೋ. ಸೊ ಐ ಥಿಂಕ್ ನಾನು ಈ ಪಿಕ್ಚರ್ ಎಲ್ಲ ಸಾಂಗ್ಸ್ ಎಲ್ಲ ರೆಕಾರ್ಡಿಂಗ್ ಮಾಡೋ ಟೈಮ್ ಬಂದಾಗ ನಾವು ಭಗವಾನ್ ಸರಿಂದ ಅವರು ಈ ಚಿತ್ರಕ್ಕೆ 2 ಕನಸಿಗೆ ನಿರ್ದೇಶಕರು ಮತ್ತು ನಿರ್ಮಾಪಕರು ಆಗಿದ್ದರು. ಅವ್ರಿಗೆ ಮಾತಾಡಿ ಪರ್ಮಿಷನ್ ತೊಗೊಂಡು ಈ ಹಾಡನ್ನ ಮತ್ತೆ ನಾವು ರೀಕ್ರಿಯೇಟ್ ಮಾಡಿದ್ದೀವಿ. ಮಾಡಿದ್ಮೇಲೆ ನಿಮಗೆ ತುಂಬ ಕಷ್ಟಗಳು ಬಂತು ಅಂದರೆ, ಈ ಕತೆ ನಮ್ಮದು ಅಂತ ಸುಮಾರು ಜನ ಈ ಪಿಕ್ಚರ್ ರಿಲೀಸ್ ಮಾಡೋಕ್ಕೆ ಬಿಡೋಲ್ಲ, ಏನೇನೋ ಅಂದರೆ ಪ್ರಾಬ್ಲಮ್ಸ್ಗಳು ಬಂದರೆ ಅಂದರೆ, ಸೊ ಈಗ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ನಾನು ನಿಜವಾಗ್ಲೂ ಒಂದು ಒಳ್ಳೆ ಮನಸ್ಸಿಂದ ಒಂದು ಶ್ರಮಪಟ್ಟು ನಾನು ನನ್ನ ಟೀಮ್ ಈ ಚಿತ್ರನ ನಾವು ಮಾಡಿದ್ವಿ. ಆ್ಯಂಡ್ ಐ ಥಿಂಕ್ ಎಷ್ಟೋ ಕಷ್ಟ ಬಂದರೂ ಕೂಡ ನಾವು ಅದನ್ನು ಧೈರ್ಯದಿಂದ ಫೇಸ್ ಮಾಡಿ ಮುಂದೆ ಬಂದಿದ್ದೀವಿ. ಇವತ್ತು ಚಿತ್ರ ರಿಲೀಸ್ ಆಗಿದೆ ಅಂದರೆ ಅದೇ ನನಗೆ ಬೇಕಿತ್ತು. ನನಗೆ ಯಾರ ಮೇಲೆ ಏನು ನನಗೆ ಇಲ್ಲ. ಯಾಕೆಂದರೆ ಕಷ್ಟ ಬರುತ್ತೆ, ಏನಾದರೂ ಆಯಿತು ಅಂದರೆ ನಾನು ತುಂಬ ಅದರಿಂದ ಸ್ಟ್ರಾಂಗಾಗಿ ಬಂದಿದ್ದೀನಿ. ಆ್ಯಂಡ್ ಐ ಥಿಂಕ್ ಐ ಆಮ್ ಥ್ಯಾಂಕ್ಫುಲ್. ಯಾಕೆಂದರೆ ಟು ಎವ್ರಿಬಡಿ ಯುನೋ ಹೂ ಅವ್ರು ಮೇ ಬಿ ಯಾರು ಪಾಸಿಟಿವ್ ಇದ್ದರು ನೆಗೆಟಿವ್ ಇದ್ದರು ಚಿತ್ರದ ಬಗ್ಗೆ ನಾನು ಹೇಳ್ತೀನಿ ಅಂದರೆ, ಏನಾದರೂ ಒಳ್ಳೆದಿತ್ತು ಕೆಟ್ಟದಿತ್ತು ಅದರಿಂದ ಒಂದು ಹೊಸ ಪೂಜಾ ಗಾಂಧಿ ಆಚೆ ಬಂದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಭಿನೇತ್ರಿ ಚಿತ್ರ ಮಾಡೋದಕ್ಕೆ ಹೋಗಿ ನೀವು ಎಲ್ಲ ಕೋರ್ಟ್ ಕಚೇರಿ ನೋಡಿಬಿಟ್ಟಿದ್ದೀರಾ. ಸೊ ಏನು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಅದೇ ನಾನು ಹೇಳಿದೆ ಅಲ್ವಾ, ಇನ್ನೊಂದು ಪ್ರೊಡಕ್ಷನ್ ನೆಕ್ಸ್ಟ್ ಮಾಡ್ತೀನಿ ಅಂದರೆ ಅಷ್ಟೊಂದು ಧೈರ್ಯ ಬಂದಿದೆ ನನಗೆ. ಯಾಕೆಂದರೆ ಈ 1 ವರ್ಷ ನನಗೆ ಹೆಂಗಿತ್ತು ಅಲ್ವಾ, ಆ್ಯಕ್ಟರ್ ಆಗಿ ನಾನು ಯಾವತ್ತೂ ಇದೆಲ್ಲ ಕಷ್ಟಗಳು ನೋಡಿರಲಿಲ್ಲ. ಒಂದು ಮಾಡೋದರಲ್ಲಿ ಎಷ್ಟೋ ಕಷ್ಟ ಇರುತ್ತಲ್ವ, ಅದನ್ನು ಅನುಭವಿಸಿ ಅಂದರೆ ಇನ್ನೂ ತುಂಬ ಗಟ್ಟಿಯಾಗಿದ್ದೀನಿ ಅಂತ.